ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ 61 ನಾಮಪತ್ರ ಸಲ್ಲಿಕೆ. ಪಟ್ಟಣದ ಪ್ರತಿಷ್ಠಿತ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ 2020-30ನೇ ಸಾಲಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ 13 ನಿರ್ದೇಶಕರ ಸ್ಥಾನಗಳಿಗೆ 61 ಸದಸ್ಯರು ಸ್ಪರ್ಧೆ ಕೋರಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯೂ ಆಗಿರುವ ಸಹಕಾರ ಇಲಾಖೆಯ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ಉತ್ನಾಳ್ ತಿಳಿಸಿದರು. ಬ್ಯಾಂಕ್ನ ಸಭಾಭವನದಲ್ಲಿ ಗುರುವಾರ ಸಾಯಂಕಾಲ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ ಅವರು, ಸಾಮಾನ್ಯ ಮೀಸಲಾತಿಯ 7 ಸ್ಥಾನಗಳಿಗೆ 35, ಮಹಿಳಾ ಮೀಸಲಾತಿಯ 2 ಸ್ಥಾನಗಳಿಗೆ 8, ಹಿಂದುಳಿದ ವರ್ಗ ಅ ಮೀಸಲಾತಿಯ 1 ಸ್ಥಾನಕ್ಕೆ 7, ಹಿಂದುಳಿದ ವರ್ಗ ಬ ಮೀಸಲಾತಿಯ 1 ಸ್ಥಾನಕ್ಕೆ 5, ಪರಿಶಿಷ್ಟ ಜಾತಿಯ ಮೀಸಲಾತಿಯ 1 ಸ್ಥಾನಕ್ಕೆ 4, ಪರಿಶಿಷ್ಟ ಪಂಗಡ ಮೀಸಲಾತಿಯ 1 ಸ್ಥಾನಕ್ಕೆ 2 ಸದಸ್ಯರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಡಿಸೆಂಬರ್ 20ರಂದು ಬೆಳಗ್ಗೆ 11ರಿಂದ ನಾಮಪತ್ರಗಳ ಪರಿಶೀಲನೆ ನಡೆದು ಸಾಯಂಕಾಲ ಅಂತಿಮ ಪಟ್ಟಿ ಪ್ರಕಟಗೊಳಿಸಲಾಗುತ್ತದೆ. 21ರಂದು ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರ ಹಿಂತೆಗೆದುಕೊಳ್ಳಲು ಅವಕಾಶವಿದ್ದು ನಂತರ ಉಮೇದುದಾರರ ಅಂತಿಮ ಯಾದಿಯನ್ನು ಪ್ರಕಟಿಸಲಾಗುತ್ತದೆ. 22ರಂದು ಮಧ್ಯಾಹ್ನ 3 ಗಂಟೆಯ ನಂತರ ಉಮೇದುವಾರರಿಗೆ ಚಿಹ್ನೆ ಹಂಚಿಕೆ. 23ರಂದು ಮಧ್ಯಾಹ್ನ 3 ಗಂಟೆಯ ನಂತರ ಚಿಹ್ನೆ ಸಮೇತ ಉಮೇದುವಾರರ ಅಂತಿಮ ಪಟ್ಟಿ ಪ್ರಕಟಿಸಲಾಗುತ್ತದೆ. ಡಿಸೆಂಬರ್ 29ರಂದು ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಪಟ್ಟಣದ ವಿಜಯಪುರ ರಸ್ತೆಯ ಪಕ್ಕದಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆದು ಸಾಯಂಕಾಲ ಮತ ಎಣಿಕೆಯ ನಂತರ ಫಲಿತಾಂಶವನ್ನು ಘೋಷಿಸಲಾಗುತ್ತದೆ ಎಂದು ತಿಳಿಸಿದರು. ಚುನಾವಣೆ ಆಡಳಿತ ಮಂಡಳಿಯ ಚುನಾವಣೆಗಾಗಿ ದಿನಾಂಕ 29/12/2024ರಂದು ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಕೆಳಕಂಡಂತೆ ಮೀಸಲಾತಿಗಳನ್ನು ಪ್ರಕಟಣೆ ಮಾಡುತ್ತೇವೆ. ಸಾಮಾನ್ಯ ಸ್ಥಾನ 7, ಮಹಿಳಾ ಮೀಸಲು 2, ಹಿಂದುಳಿದ 1, ಹಿಂದುಳಿದ ಬ 1, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಒಟ್ಟಾರೆ 13 ಸ್ಥಾನಗಳಿಗೆ ಚುನಾವಣೆಯನ್ನು ಮಾಡಲು ತೀರ್ಮಾನಿಸಿ ದಿನಾಂಕ 12/12/2024ರಿಂದ 19/12 ಇವತ್ತಿನ ತನಕ ನಾವು ಉಮೇದುವಾರರಾಗಿ ನಿರೀಕ್ಷಿಸುವರು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಇಲ್ಲಿವರೆಗೆ ನಮಗೆ ಸಾಮಾನ್ಯ ಕ್ಷೇತ್ರಕ್ಕೆ 35 ನಾಮಪತ್ರಗಳು ಸ್ವೀಕಾರ ಆಗಿವೆ. ಸಾಮಾನ್ಯ ಮಹಿಳಾ ಕ್ಷೇತ್ರಕ್ಕೆ 8, ಸಾಮಾನ್ಯ ಹಿಂದುಳಿದ ಅ ಕ್ಷೇತ್ರ 7, ಹಿಂದುಳಿದ ಬ ವರ್ಗ 5, ಪರಿಶಿಷ್ಟ ಜಾತಿ 4, ಪರಿಶಿಷ್ಟ ಪಂಗಡದ 2, ಒಟ್ಟು 61 ನಾಮಪತ್ರಗಳು ಸ್ವೀಕಾರ. ನಾಳೆ ಪರಿಶೀಲನೆ ಇದೆ. 20/12/2024, 21/12/2024 ಹಿಂಪಡೆದು ನಾಮಪತ್ರಗಳು ಹಿಂಪಡೆದು 22 ದಿನದ ಚಿಹ್ನೆಗಳನ್ನು ಹಂಚಿದ್ರು. ಒಟ್ಟು ಆಯ್ಕೆ ಯಾವಾಗ 13 61 ಮಂದಿ 61 ನಾಮಪತ್ರಗಳು, ಒಟ್ಟು 61 ನಾಮಪತ್ರಗಳು ಮತದಾನ ಅಲ್ಲೇ ಮಾಡ್ತಾರೆ. ತದನಂತರ ಸಹಾಯಕ ಚುನಾವಣಾ ಅಧಿಕಾರಿಯೂ ಆಗಿರುವ ಇಂಗಳಗೇರಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಶಿವಾನಂದ್ ಕುಡ್ಗಿ, ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದರಗುಂದಿ, ವ್ಯವಸ್ಥಾಪಕಿ ಸುಮಾ ನಾಡಗೌಡರ, ಸಿಬ್ಬಂದಿ ಸಂತೋಷ್ ಜಿರ್ಲಿ ಇನ್ನಿತರರು ಉಪಸ್ಥಿತರಿದ್ದರು.